ಮಲ್ಲಿಕಾರ್ಜುನ್ ಸಲಹೆಯಂತೆ ಸಿಎಂ ಬೆನ್ನಿಗೆ ನಿಂತ್ರ ಪ್ರಿಯಾಂಕ್ ಖರ್ಗೆ ಅವರು ರಾಜಕೀಯ ಆಟಗಳಲ್ಲಿ ಇದೊಂದು ಹೊಸ ಟ್ವಿಸ್ಟ್ ಅನ್ಬಹುದು. ಅಪ್ಪನಂತೆ ಮಗ ನೂಲಿನಂತೆ ದಾರ ಅಂತಕ್ಕಂತ ಮಾತಿದೆ. ಜೊತೆಗೆ ಇದರಲ್ಲೇ ಗೊತ್ತಾಗುತ್ತೆ ಸಿಎಂ ಕುರ್ಚಿ ಸಿದ್ದರಾಮಯ್ಯಗೆ ಭದ್ರ ಎಂದು. ನೋಡ್ತಾ ಇದೀವಿ ವೀಕ್ಷಕರೇ, ನಾವು ಈ ಒಂದು ದೃಶ್ಯಾವಳಿಗಳಲ್ಲಿ ನಿನ್ನೆ ಸಿಎಂ ಅವರು ಹೊರಗಡೆ ಬಂದ ಮೇಲೆ ಪ್ರೆಸ್ ಮೀಟ್ ಅನ್ನ ಮಾಡ್ತಿರುವಾಗ ಮಾಧ್ಯಮದವರು ಒಂದೆರಡು ಕ್ವಶನ್ ಅನ್ನ ಕೇಳ್ತಾರೆ. ಅವಾಗ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾರೆ, ಯಾವ ಪರವಾಗಿ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರವನ್ನ ಯಾರು ಬೆಳೆಸಿಲ್ಲ. ಹಿಂದಿನಿಂದನೂ ಕಾಂಗ್ರೆಸ್ ಸರ್ಕಾರ ಇತ್ತು. DKC ಅವರಾಗ್ಲಿ ಸಿದ್ದರಾಮಯ್ಯ ಅವರಾಗ್ಲಿ ಯಾರೇ ಕೂಡ ಕಾಂಗ್ರೆಸ್ ಸರ್ಕಾರವನ್ನ ಬೆಳೆಸಿಲ್ಲ. ಅದರಿಂದ ಅವರು ಬೆಳೆದಿದ್ದಾರೆ. ಜೊತೆಗೆ ಅವರ ಕೊಡುಗೆ ಆಮೇಲೆ ಏನಿದೆ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಇದೆ ಅಂತ ಹೇಳ್ತಿದ್ದಾರೆ. ಅದರ ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಏನ್ ಮಾಡಿದ್ದಾರೆ ಅಂತಂದ್ರೆ DKC ಅವರನ್ನು ಬೆಳೆಸಿದ್ದಾರೆ, ಸಿದ್ದರಾಮಯ್ಯ ಅವರನ್ನು ಬೆಳೆಸಿದ್ದಾರೆ. ಒಂದು ಪಕ್ಷ ಬೆಳೆಯೋದಕ್ಕೆ ಸಾಕಷ್ಟು ಜನರ ಒಂದು ದುಡಿಮೆ ಅದ್ರ ಹಿಂದೆ ಇರತ್ತೆ. ಆದ್ರೆ ಸಿದ್ದರಾಮಯ್ಯ ಅವರು ಪಕ್ಷಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರವಾಗಿದೆ. ಇಲ್ಲಿ ಪಕ್ಷ ಯಾರನ್ನ ನಂಬ್ಕೊಂಡು ನಿಂತಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನ್ ಮಾಡ್ತಿದ್ರು ಅಂತಂದ್ರೆ DKC ಅವರ ಪರ ಕೆಲವೊಂದಿಷ್ಟು ಮಾತುಗಳನ್ನ ಆಡಿದ್ರು. ಅದ್ರ ಜೊತೆಗೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಏನ್ ಮಾಡಿದ್ರು ಅಂತಂದ್ರೆ DKC ಅವರ ಜೊತೆಗೆ ಹಲವಾರು ಒಂದು ಮಾತುಕತೆಗಳಲ್ಲಿ ಭಾಗಿಯಾಗಿದ್ರು. ಆದ್ರೆ ನಿನ್ನೆ ನಡೆದ ಒಂದು ಈ ಮಾಧ್ಯಮದವರು ಕೇಳಿರ್ತಕ್ಕಂಥ ಈ ಒಂದು ಪ್ರಶ್ನೆಗಳು ಏನ್ ಹೇಳಿದ್ದಾರೆ ಅಂತಂದ್ರೆ, ಯಾರಿಂದನೂ ಸರ್ಕಾರ ನಡೀತಿಲ್ಲ, ಯಾರಿಂದನೂ ಸರ್ಕಾರ ನಿಲ್ತಿಲ್ಲ. ಸರ್ಕಾರ ಯಾವ ರೀತಿ ಹೋಗ್ಬೇಕೋ ಆ ರೀತಿ ಹೋಗ್ತಿದೆ. ಆದ್ರೆ ಕಾರ್ಯಕರ್ತರು ಅದನ್ನ ಬೆಳೆಸ್ತಿದ್ದಾರೆ. ಇದನ್ನ ಜನ ಒಪ್ಕೋತಿಲ್ಲ. ಇವಾಗ DKC ಅವರಿಂದನೇ ಸರ್ಕಾರ ಆಗ್ತಿದೆ, ಸಿದ್ದರಾಮಯ್ಯ ಅವರಿಂದನೇ ಸರ್ಕಾರ ಆಗ್ತಿದೆ, ಇದೆಲ್ಲ ಸುಳ್ಳು ಅಂತ ಹೇಳಿ ಮಾತನ್ನು ಕೂಡ ಹೇಳಿದ್ರು. ಜೊತೆಗೆ ಇತ್ತೀಚೆಗೆ ಬೆಳವಣಿಗೆಯಲ್ಲಿ ಬಂದಿರತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರವನ್ನ ನೋಡ್ತಾ ಇದ್ರೆ ಅದರಲ್ಲಿ ಸಿಎಂ ಅವರ ಪಾಲು ತುಂಬಾ ಏನಾಗ್ತದೆ ಅಂತಂದ್ರೆ ದೊಡ್ಡ ಪ್ರಮಾಣದಲ್ಲಿದೆ. ಒಂದೇ ಬನಕ್ಕೆ ಸಿಎಂ ಸೇರಿದವರಲ್ಲ. ಸಿಎಂ ಉತ್ತಮವಾದ ಏನ್ ಮಾಡಿದ್ದಾರೆ ಅಂತಂದ್ರೆ ಜನರಿಗೆ ಅವಕಾಶಗಳನ್ನ ಕೊಟ್ಟಿದ್ದಾರೆ. ಯಾವ ರೀತಿ ಅಂತಂದ್ರೆ ಈ ಗ್ಯಾರಂಟಿ ಯೋಜನೆಗಳನ್ನ ಬಳಸಿಕೊಳ್ಳುವುದರ ಮೂಲಕ ಅಂತ ಹೇಳ್ಬಿಟ್ಟು ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿದ್ರು. ಜೊತೆಗೆ ಎಲ್ಲೋ ಒಂದ್ ಕಡೆ DKCಗೆ ಟಾಂಗ್ ಅನ್ನ ಕೊಟ್ರ. ಸರ್ಕಾರ ಯಾರಿಂದನೂ ಏನಾಗಲ್ಲ ಅಂತಂದ್ರೆ ಬಿದ್ದಿಲ್ಲ, ಇದುವರೆಗೂ ಬೀಳಲ್ಲ, ಯಾರೇ ಇಲ್ದಿದ್ರು ಕೂಡ ಸರ್ಕಾರ ನಡೆಯುತ್ತೆ ಅಂತಕ್ಕಂಥ ಮಾತನ್ನ ಏನ್ ಮಾಡಿದ್ರು ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ರು. ಎಲ್ಲ ಒಂದ್ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಪೋರ್ಟ್ ನಂತೆಯೇ ಸಿದ್ದರಾಮಯ್ಯ ಅವರ ಬೆನ್ನೆಲುಬಿಗೆ ನಿಂತ್ರ ಪ್ರಿಯಾಂಕ್ ಖರ್ಗೆ ಅನ್ನೋದು. ಇಲ್ಲಿ ಹೈಕಮಾಂಡ್ ಒಂದು ಮಾತುಕತೆಯ ಪ್ರಕಾರ ಯಾರು ಸಿಎಂ ಆಗ್ತಾರೆ ಅಂತಕ್ಕಂಥ ಮಾತು ಸಾಕಷ್ಟು ಒಂದು ಚರ್ಚಾಸ್ಪದವಾಗಿ ಕೂಡ ಇತ್ತು. ಎಲ್ಲೋ ಒಂದ್ ಕಡೆ ಮೊನ್ನೆ ಸಿದ್ದರಾಮಯ್ಯ ಅವರು ಮತ್ತೆ DKC ಅವರು ಬ್ರೇಕ್ಫಾಸ್ಟ್ ಅಲ್ಲಿ ಏನಾಯ್ತು ಅಂದ್ರೆ ಏನಪ್ಪ ಆಯ್ತು, ಜೊತೆಗೆ ರಾಜಕೀಯವನ್ನ ನಾವು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ರು. ನೋಡೋಣ ಯಾವ ರೀತಿಯಾಗಿ ಪ್ರಿಯಾಂಕ್ ಖರ್ಗೆ ಅವರು ಸಿದ್ದರಾಮಯ್ಯ ಅವರಿಗೆ ಮುಂದಿನ ಒಂದು ಹಂತದಲ್ಲಿ ಸಪೋರ್ಟ್ ಆಗಿರ್ತಾರೆ ಅಂತಕ್ಕಂಥ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.